ಟ್ರೇಡರ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ಆಪ್ಷನ್ ಚೈನ್ ಹೇಗೆ ರೀಡ್ ಮಾಡಬೇಕು ಅನ್ನೋದು ಕಲಿಯೋಣ. ಸೊ ಆಪ್ಷನ್ ಚೈನ್ ಅಂತಂದ್ರೆ ಒಂದು ಟೇಬಲ್ ಫಾರ್ಮೆಟ್ ಇರುತ್ತೆ. ಟೇಬಲ್ ಫಾರ್ಮೆಟ್ ಅಲ್ಲಿ ಸಿ ಮತ್ತು ಪಿ ಸೈಡ್ ಯಾವ ತರ ಕಾಂಟ್ರಾಕ್ಟ್ ಬಿಲ್ಡ್ ಆಗುತ್ತೆ, ಆ ಚೈನ್ ನಾವು ಆಪ್ಷನ್ ಚೈನ್ ಹೇಗೆ ರೀಡ್ ಮಾಡ್ಬೇಕು ಅನ್ನೋದು. ಫಸ್ಟ್ ಏನ್ ಮಾಡೋಣ, ನಾವು NSE ಅಂತ ಟೈಪ್ ಮಾಡೋಣ. NSE ವೆಬ್ಸೈಟ್ ಹೋಗೋ ಮುಖಾಂತರನೇ ನಾವು ಸ್ಟಾರ್ಟ್ ಮಾಡೋಣ. NSE ಇಂಡಿಯಾ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಟೈಪ್ ಮಾಡಿ NSE.com ಅಂತ. NSE.com ಅಂತ ಹೊಡೆದ ತಕ್ಷಣನೇ ನಿಮ್ಗೆ ಈ ತರ ಮಾರ್ಕೆಟ್ ಡೇಟಾ, NSE ಅಲ್ಲಿ ಮಾರ್ಕೆಟ್ ಡೇಟಾ ಹೋಗಿ ಇಲ್ಲಿ ಆಪ್ಷನ್ ಚೈನ್ ಇದೆಯಲ್ಲ, ಆಪ್ಷನ್ ಚೈನ್ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ ಚೈನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಆಪ್ಷನ್. ನಾವು ಏನ್ ಮಾಡ್ತೀವಿ, ಫಸ್ಟ್ ಏನೋ ನಿಫ್ಟಿ 50 ತಗೊಂಡಿದೀನಿ. ನಾವು ಬೇರೆದು ಏನಾದ್ರು ಬೇರೆ ಇಂಡೆಕ್ಸಸ್, ಬ್ಯಾಂಕ್ ನಿಫ್ಟಿ, ಮತ್ತೆ ನಾವು ಯಾವ್ದನ್ನ ಈ ಕಂಪ್ನಿ ಯಾವ್ದು ಅದು ಕೂಡ ಚೂಸ್ ಮಾಡ್ಬೋದು. ಇಲ್ಲಿ ನಿಫ್ಟಿ ಇದೆಯಲ್ಲ, ನಿಫ್ಟಿ ತಗೊಂಡಿದೀನಿ. ಇಲ್ಲಿ ಸೆಲೆಕ್ಟ್ ಸಿಂಬಲ್, ಅದಕ್ಕೆ ನಿಫ್ಟಿ 50 ಇರ್ತಕ್ಕಂಥ ಕಂಪ್ನಿಗಳು ಚೂಸ್ ಮಾಡ್ಬೋದು. ಇಲ್ಲಿ ಎಕ್ಸ್ಪೈರಿ ಡೇ ಇದೆ, ಎಕ್ಸ್ಪೈರಿ ಡೇಟ್ ಇದೆ, ಸೊ ಸ್ಟ್ರೈಕ್ ಪ್ರೈಸ್ ಕೂಡ ಇದೆ. ಸೊ ನಮ್ಗೆ ಬೇಕಾಗಿದ್ದು ಕೆಳಗಡೆ ಇದೆಯಲ್ಲ ಈ ಲೈನ್, ನಾವು ಇಲ್ಲಿದೆ ನೋಡು. ನಮ್ಗೆ ನಾವೇನೋ ಇದು ಕಾಲ್ ಸೈಡ್, ಇದು ಪುಟ್ ಸೈಡ್ ಅಂತ. ಕಾಲ್ ಸೈಡ್ ಕೂಡ ಸೇಮ್ ಇರುತ್ತೆ, ಪುಟ್ ಸೈಡ್ ಕೂಡ ಸೇಮ್ ಇರುತ್ತೆ. ಏನಂತ ಹೇಳಿದ್ರೆ ನಾನು ಈ ತರ ಒಂದು ಸಿಂಬಲ್ ಹಾಕೊಂಡ್ರೆ, ಪ್ಲಸ್ ಸಿಂಬಲ್ ಹಾಕೊಂಡ್ರೆ ಇದು ಸಿ ಕ್ಯಾಲ್ಕುಲೇಷನ್ ಆಗುತ್ತೆ, ಇದು ಪಿ ಕ್ಯಾಲ್ಕುಲೇಷನ್. ಸೊ ನಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್. ಅಂದ್ರೆ ಮಾರ್ಕೆಟ್ ಸಿ ಸೈಡ್ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತೆ, ಸೊ ಸಿ ಸೈಡ್ ಅಂದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗುತ್ತೆ. ಇಲ್ಲಿ ನಾವು ಯಾವ ತರ ನಾವು ಎಲ್ಲಿ ಯಾವ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಬೇಕು, ಇಲ್ಲಿ ನಾವು ಈಸಿಯಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನಾವು ಇದು ಏನೇನು ಇದು ಕಾಲಮ್ ಅಲ್ಲಿ ಇದೆಯಲ್ಲ, ಕಾಲಮ್ ಅಲ್ಲಿ ಯಾವ ತರ ಇದು ಮಾಡಿ ಕಾಲ್ ಸೈಡ್ ಏನ್ರ ಇದು ನೋಡು. ಇಲ್ಲಿ ಪಿ ಸೈಡ್, ಸಿ ಸೈಡ್ ಇದು ಓ ಐ ಅಂದ್ರೆ ಓಪನ್ ಇಂಟ್ರೆಸ್ಟ್. ಓಪನ್ ಇಂಟ್ರೆಸ್ಟ್ ಅಂದ್ರೆ ಎಷ್ಟು ಜನ ಆಕ್ಟಿವ್ ಆಗಿ ಇದ್ದಾರೆ ಸಿ ಸೈಡ್ ಅಲ್ಲಿ, ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎಷ್ಟು ಜನ ಆಕ್ಟಿವ್ ಆಗಿ ಇದ್ದಾರೆ ಅಂತ ಶೋ ಅಪ್ ಮಾಡುತ್ತೆ. ಅಂದ್ರೆ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಎಷ್ಟು ಜನ ಆಕ್ಟಿವ್ ಆಗಿದ್ದಾರೆ ಅಂತ ಒಂದು ಸ್ಟ್ರೈಕ್ ಪ್ರೈಸ್ ಅಲ್ಲಿ ಇದು ಹೇಳುತ್ತೆ. ಏನಂತ ಓಪನ್ ಇಂಟ್ರೆಸ್ಟ್ ಅಂತ ಕರಿತೀವಿ, ಓ ಐ ಅಂದ್ರೆ. ಚೇಂಜಿಂಗ್ ಇನ್ ಓ ಐ ಅಂತಂದ್ರೆ ಇಲ್ಲಿ ಎಷ್ಟು ಜನ ಫ್ರೆಶ್ ಎಂಟ್ರಿ ಬಂದ್ರು ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ, ಇವತ್ತು ಎಷ್ಟು ಜನ ಫ್ರೆಶ್ ಎಂಟ್ರಿ ಬಂದ್ರು, ಮತ್ತೆ ಎಷ್ಟು ಜನ ಎಕ್ಸಿಟ್ ಆದ್ರು ಅಂತ ಚೇಂಜಿಂಗ್ ಓ ಐ ಹೇಳುತ್ತೆ. ಇದೇನದಲ್ಲ ವ್ಯಾಲ್ಯೂಮ್ ಇದೆಯಲ್ಲ, ವ್ಯಾಲ್ಯೂಮ್ ಏನಂತಂದ್ರೆ ನಮಗೆ ಲಿಕ್ವಿಡಿಟಿ ಸಲಗ ನಮಗೆ ಬಿಲ್ಡಪ್ ಆಗುತ್ತೆ. ಬೈ ಮತ್ತು ಸೆಲ್ ಎಷ್ಟಾಯ್ತಂತ ಅದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಐ ವಿ ಅಂತಂದ್ರೆ ಅಂತಂದ್ರೆ ಇಂಪ್ಲೈಡ್ ವೊಲಟಿಲಿಟಿ ಅಂತ. ಇಂಪ್ಲೈಡ್ ವೊಲಟಿಲಿಟಿ ಅಂದ್ರೆ ಇಂಡಿಯನ್ ವಿಕ್ಸ್ ಏನಿದೆಯಲ್ಲ, ಅದು ಇಂಡಿಯನ್ ವಿಕ್ಸ್ ಎಷ್ಟು ಅಂದ್ರೆ ಈಗ 1% ಡೌನ್ ಆದ್ರೆ ನಮ್ಗೆ ಎಷ್ಟು ಪಾಯಿಂಟ್ ಲಾಸ್ ಆಗುತ್ತೆ, ನಾವು ಪೊಸಿಷನ್ ತಗೊಂಡಿರ್ತೀವಲ್ಲ ಆ ಪಾಯಿಂಟ್ ಅಲ್ಲಿ ಎಷ್ಟು ಲಾಸ್ ಆಗುತ್ತೆ, ಅಪ್ ಪಾಯಿಂಟ್ ಡೌನ್ ಆಗುತ್ತೆ ಅಂತ. ಇಲ್ಲಿ LTP ಅಂದ್ರೆ ಏನು, LTP ಅಂತಂದ್ರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ. ಲಾಸ್ಟ್ ಎಷ್ಟು ಪ್ರೈಸ್ ಆಯ್ತು ಆ ಪ್ರೈಸ್ ಶೋ ಅಪ್ ಆಗುತ್ತೆ. ಇಲ್ಲಿ ಚೇಂಜಿಂಗ್ ಅಂದ್ರೆ ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ, ಸೊ ನಾವು ಪ್ರೀಮಿಯಂ ತಗೊಂಡಿರ್ತೀವಿ, ಆ ಪ್ರೀಮಿಯಂ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಪ್ ಹೋಯ್ತು, ಎಷ್ಟು ಪರ್ಸೆಂಟೇಜ್ ಡೌನ್ ಆಯ್ತು ಅಂತ ಶೋ ಅಪ್ ಆಗುತ್ತೆ. ಇದೇನಂದ್ರೆ ಬಿಡ್ ಕ್ವಾಲಿಟಿ ಅಂತಂದ್ರೆ ಬಿಡ್ ಕ್ವಾಲಿಟಿ ಅಂದ್ರೆ ಬೈ ಬಿಡ್ ಕ್ವಾಲಿಟಿ ಅಂಡ್ ಬಿಡ್ ಅಂತಂದ್ರೆ ಬೈಯರ್ಸ್ ಚೂಸ್ ಮಾಡ್ತಾರೆ ಆ ಪ್ರೈಸ್ ಎಷ್ಟು ಕ್ವಾಲಿಟಿಗೆ ಅವ್ರು ಎಷ್ಟು ಪ್ರೈಸ್ ಚೂಸ್ ಮಾಡ್ತಾರೆ ಅನ್ನೋದು. ಆಸ್ಕ್ ಅನ್ನೋದಂತಂದ್ರೆ ಸೆಲ್ಲರ್ಸ್ ಇರ್ತಾರೆ, ಸೊ ಸೆಲ್ಲರ್ಸ್ ಎಷ್ಟು ಕ್ವಾಲಿಟಿ, ಎಷ್ಟು ಕ್ವಾಂಟಿಟಿ ಬೈ ಮಾಡಬೇಕು, ಎಷ್ಟು ಪ್ರೈಸಿಗೆ ಅಂತ ಇಲ್ಲಿ ಶೋ ಅಪ್ ಮಾಡಿದ್ದಾರೆ. ಇಲ್ಲಿ ಸ್ಟ್ರೈಕ್ ಅಂದ್ರೆ, ಸ್ಟ್ರೈಕ್ ಪ್ರೈಸ್ ಅಂತಂದ್ರೆ ಈ ನಿಫ್ಟಿ 50 ಪ್ರೆಸೆಂಟ್ ಎಷ್ಟು ನಡೀತಾ ಇದೆ ಅಂತ ಸ್ಟ್ರೈಕ್ ಪ್ರೈಸ್ ಮುಖಾಂತರನೇ ಇಲ್ಲೆಲ್ಲಾನು ಬಿಲ್ಡಪ್ ಆಗುತ್ತೆ. ಇನ್ನೊಂದ್ಸತಿ ನಾವು ರಿಪೀಟ್ ಮಾಡ್ತೀವಿ ನೋಡಿ. ಇಲ್ಲಿ ಇದು ಸಾರಿ ಒಂದ್ ಸೆಕೆಂಡ್. ಇದು ಸಿ ಕಾಲ್ಸ್ ಅಂದ್ರೆ ಸಿ ಸೈಡ್, ಪುಟ್ಸ್ ಅಂದ್ರೆ ಪಿ ಸೈಡ್. ಇಲ್ಲಿ ನೋಡಿ ಸೇಮ್ ಇದು ಸ್ಟ್ರಕ್ಚರ್ ಇದೆ. ಇಲ್ಲಿ ಓ ಐ ಇದೆ. ಓ ಐ ಅಂತಂದ್ರೆ ಎಷ್ಟು ಜನ ಆಕ್ಟಿವ್ ಆಗಿದ್ದಾರೆ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಅಂತ ಸ್ಪೆಸಿಫಿಕ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ. ಇಲ್ಲಿ ಕೂಡ ಓ ಐ ಇದೆ. ಸೊ ಚೇಂಜಿಂಗ್ ಇನ್ ಇಂಟ್ರೆಸ್ಟ್, ಇಲ್ಲಿ ಕೂಡ ಚೇಂಜಿಂಗ್ ಇನ್ ಇಂಟ್ರೆಸ್ಟ್ ಸೇಮ್ ಆಸ್ ಇಟ್ ಈಸ್. ಸೊ ವ್ಯಾಲ್ಯೂಮ್ ಇದೆ, ಸೊ ವ್ಯಾಲ್ಯೂಮ್ ಕೂಡ ಇಲ್ಲಿ ಕೂಡ ಇದೆ. ಮತ್ತೆ ಇಲ್ಲಿ ಇಂಪ್ಲೈಡ್ ವೊಲಟಿಲಿಟಿ, ಸೊ LTP ಅಂದ್ರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್, ಇಲ್ಲಿ ಎಷ್ಟು ಚೇಂಜ್ ಆಗಿದೆ. ಸೊ ಇಲ್ಲಿ ಚೇಂಜಿಂಗು, ಇಲ್ಲಿ ಸಿ ಸೈಡ್ ಸಿ ಸೈಡ್ ಬೈ ಮತ್ತು ಸೆಲ್ ಕ್ವಾಲಿಟಿ, ಇಲ್ಲಿ ಏನಾಗುತ್ತೆ ಕ್ವಾಂಟಿಟಿ ಶೋ ಅಪ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಪಿ ಸೈಡ್ ಬೈ ಮತ್ತು ಸೆಲ್
ಇಲ್ಲಿ ಅಕ್ಸೆಪ್ಟ್ ಮಾಡಿರ್ತಾರೆ ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿಗೆ ಅವ್ರು ಶೋ ಅಪ್ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ವಿಲ್ಲಿಂಗ್ ಟು ಪೇ ಮಾಡಕ್ ಇದ್ ಮಾಡ್ತಾರಂತ ಇಲ್ಲೆಲ್ಲ ಶೋ ಆಗುತ್ತೆ. ನಮ್ಗಿದೆ ಗೊತ್ತಾಯ್ತಂತ ಅನ್ಕೊಂತೀನಿ. ಇನ್ನೊಂದ್ಸತಿ ರಿಪೀಟ್ ಮಾಡಿ ನಿಮ್ಗೆ. ಕೆಳಗಡೆ ಬನ್ನಿ ನೋಡಿ, ಮಾರ್ಕೆಟ್ ಇಲ್ಲ ಇವಾಗ ಏನಿದೆ 26,350 ಮಾರ್ಕೆಟ್ 26,350 ಇದೆ. ಸೊ 228 ಮಾರ್ಕೆಟ್. ಇಲ್ಲಿ ಎಟ್ಟದ ಮನಿ ಯಾವ್ದಾಗುತ್ತೆ? ಇಲ್ಲಿ ನೋಡಿ, ಇದು ಎಟ್ಟದ ಮನಿ ಆಗುತ್ತೆ. ಇದು 350 ಅದಲ್ಲ. ನಾನೇನು ಹೇಳೋದ, ಈ ತರ ಒಂದು ಮಾರ್ಕ್ ಹಾಕೊಳ್ಳಿ, ಪ್ಲಸ್ ಸಿಂಬಲ್ ಹಾಕೊಂಡು. ಸೊ ಇಲ್ಲೇನಿದೆಯಲ್ಲ, ಇದು ಸಿ, ಇದು ಪಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ಪಿ ಸಿ ಸೈಡ್ ಸಿ ಸೈಡ್ ಇದೇನಿದೆಯಲ್ಲ, ಇದೆಲ್ಲ ಇನ್ ದ ಮನಿ ITM ಅಂತ. ಇಲ್ಲಿ 26,350 ಏನದ, ಇದು ATM. ಸೊ ಇಲ್ಲಿ ಇದು ಕೆಳಗಡೆ ಏನಿದೆಯಲ್ಲ, ಇದು OTM. ಇದ್ರ ಅಪೋಸಿಟ್ ಏನಪ್ಪ ಅಂದ್ರೆ ಇದೇನದ, ಇದು ಕೆಳಗಡೆ ಎಲ್ಲ 26,400 ಏನದ, ಇದು ITM ಅದ, ಇನ್ ದ ಮನಿ. ಸೊ 26,350 ಏನದ, ಇದು ATM. ಅಂದ್ರೆ ಸಿ ಮತ್ತು ಪಿ ಸೈಡ್ ಸೇಮ್ ಇರುತ್ತೆ. ಇಲ್ಲಿ ನೋಡಿ, ಇದೇನಾಗುತ್ತೆ, OTM ಆಗುತ್ತೆ. ಮೇಲ್ಗಡೆ ಏನಿದೆಲ್ಲ 26,300, 26,250 ಇದು OTM ಆಗುತ್ತೆ. ಇಲ್ಲಿ ಕೆಲವು ಟ್ರೇಡರ್ಸ್ ಏನಾದ್ರೆ ಮತ್ತು ROE ಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಕೊಂತಾರೆ. ಇಲ್ಲಿ ಕೆಳಗೆ ಬನ್ನಿ, ಇಲ್ಲಿ ಇತ್ತು 26,350 ಎಷ್ಟಿದೆ, 1 lakh ಅಬವ್ ಇದಾರೆ. ಇಲ್ಲಿ ಕೂಡ ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎಷ್ಟಿದ್ದಾರೆ, OI ಏನಿದೆ 66 ಇದೆ. ಸೊ ಸಿ ಸೈಡ್ ಎಲ್ಲಿ ಜಾಸ್ತಿ ಕಾಂಟ್ರಾಕ್ಟ್ ಬಿಲ್ಡ್ ಆಗಿರುತ್ತೆ, ಸೊ ಅಲ್ಲಿ OI ಎಲ್ಲಿ ಬಿಲ್ಡ್ ಆಗಿರುತ್ತೆ, ಅಲ್ಲಿ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರ. ಇಲ್ಲಿ ಏನಂದ್ರೆ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾರ್ಕೆಟ್ ಏನಾಗುತ್ತೆ, ಡೌನ್ ಸೈಡ್ ಹೋಗುತ್ತೆ ಅಂತ ಅವರು ಓಪ್ಸ್ ಪ್ರೆಡಿಕ್ಟ್ ಮಾಡ್ತಾರ. ಪಿ ಸೈಡ್ ಪುಟ್ ಸೈಡ್ ಅಲ್ಲಿ ಕಾಂಟ್ರಾಕ್ಟ್ ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಜಾಸ್ತಿ ಇರುತ್ತೆ, ಸೊ ಅವ್ರು ಫೈಂಡ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಮಾರ್ಕೆಟ್ ಸಪೋರ್ಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅವ್ರು ಪ್ರೆಡಿಕ್ಟ್ ಮಾಡ್ತಾರೆ ಮಾರ್ಕೆಟ್ ಅಪ್ ಹೋಗುತ್ತಂತ. ಸಿ ಸೈಡ್ ರೆಸಿಸ್ಟೆನ್ಸ್ ಇದ್ರೆ ಡೌನ್ ಬರುತ್ತೆ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಟೋಟಲ್ OI ಪಿ ಮತ್ತು ಸಿ ಸೈಡ್ OI ಇರುತ್ತೆ. ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ, ಸಿ ಸೈಡ್ ಟೋಟಲ್ ಎಷ್ಟದ 20 lakh ಅಬವ್ ಇದೆ. ಸೊ ಇಲ್ಲಿ ಏನಾಗ 33 lakh ಅಬವ್ ಇದೆ. ಸರ್ ಈ ತರ ನಾವು ಏನೋ ರೀಡ್ ಮಾಡಕ್ ಕಲ್ತ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಈಸಿಯಾಗಿ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾನು ಸೆನ್ಸಿಬಲ್ ಅಲ್ಲಿ ನಾನು ಓಪನ್ ಮಾಡ್ತೀನಿ ಇವಾಗ. ನಾನು ಸೆನ್ಸಿಬಲ್ ಅಲ್ಲಿ ಲಾಗಿನ್ ಆಗ್ತೀನಿ ನೋಡಿ. ಸೆನ್ಸಿಬಲ್ ಅಂತ ಟೈಪ್ ಮಾಡಿ ನಿಮ್ಗೆ ಈ ತರ ಫಸ್ಟ್ ಇನ್ನೊಂದು ಸೆನ್ಸಿಬಲ್ ಇದು ಬರುತ್ತೆ. ನೀವು ಲಾಗಿನ್ ಆಗ್ಬೇಕಾಗುತ್ತೆ. ನೀವು ಟ್ರೇಡರ್ ಅಕೌಂಟ್ ಕೂಡ, ಬ್ರೋಕರ್ ಅಕೌಂಟ್ ಏನಿದೆ, ಸೊ ಅದ್ರ ಮುಖಾಂತರ ಲಾಗಿನ್ ಆಗ್ಬೋದು, ಜಿಮೇಲ್ ಮುಖಾಂತರ ಲಾಗಿನ್ ಆಗ್ಬೋದು. ಇಲ್ಲಾಂದ್ರೆ ಜಿಮೇಲ್ ಮುಖಾಂತರ ಲಾಗಿನ್ ಆಗಲ್ಲ ಅಂದ್ರೆ ಅದು ಜಾಸ್ತಿಯಾಗಿ ನಿಮಗೆ ಫ್ಯೂಚರ್ಸ್ ಶೋ ಅಪ್ ಆಗಲ್ಲ. ಸಾರಿ, ಇಲ್ಲಿ ನೋಡಿ ಟ್ರೇಡರ್ಸ್ ಅಂತ ಇಲ್ಲಿ ಒಂದ್ಸತಿ ಸೆನ್ಸಿಬಲ್ ಲಾಗಿನ್ ಆದ್ಮೇಲೆ ಟ್ರೇಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಟ್ರಾಟಜಿ ಬಿಲ್ಡ್ ಇದೆ, ಸ್ಟ್ರಾಟಜಿ ಬಿಲ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾ ಯೂಶಲ್ ಏನಂದ್ರೆ ನಾನು ಸೆನ್ಸಿಬಲ್ ಯೂಸ್ ಮಾಡ್ತೀನಿ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ. ಸೊ ಈಸಿಯಾಗಿ ನನಗೆ ಅಂಡರ್ಸ್ಟ್ಯಾಂಡಿಂಗು, ನನಗೆ ಈಸಿ ಯೂಸರ್ ಫ್ರೆಂಡ್ಲಿ ನನಗೆ ಇದಾಗ್ತದೆ. ಬೇರೆ ಪ್ಲಾಟ್ಫಾರ್ಮ್ ಇದೆ ಥರ್ಡ್ ಪಾರ್ಟಿ ಕೂಡ, ಸೊ ಅಲ್ಲಿ ಕೂಡ ನೀವು ಇದು ಮಾಡ್ಬೋದು. ಇಲ್ಲಿ ನೋಡಿ, ನಾನು ನಿಫ್ಟಿ ಏನಿದೆಯಲ್ಲ 26,328 ಇದೆ. ಸೊ ಇದು ಎಟ್ಟದ ಮನಿ ಇದೆ. ಎಟ್ಟದ ಮನೆಯಲ್ಲಿ ನೋಡು, ಲಾಸ್ಟ್ LTP ಕಾಲ್ LTP 65 rupeesಗೆ ಟ್ರೇಡ್ ಆಯಿತು. ಸೊ ಇದು ಡೆಲ್ಟಾ ಎಷ್ಟಿದೆ, ಡೆಲ್ಟಾ 0.49 ಇದೆ. ಇದು ಸಿ ಸೈಡ್ ಆಯ್ತು. ಇದು ಪಿ ಸೈಡ್ ನೋಡಿ, ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಎಷ್ಟಿದೆ, LTP 68.40 ಇದೆ. ಸೊ ಇಲ್ಲಿ ಡೆಲ್ಟಾ ಎಷ್ಟಿದೆ, 0.51 ಇದೆ. ಸೊ ಈ ತರ ನಾವು ಈಗ ಎಕ್ಸಾಂಪಲ್ ಏನೋ ನೋಡೋಣ. ಟ್ರೇಡ್ ಅಂದ್ರೆ ನಾವು ಡೆಲ್ಟಾ ಎಲ್ಲಿ ಚೆಕ್ ಮಾಡಬೇಕು, ಗ್ರೀಕು ಅದೆಲ್ಲ ಇಲ್ಲಿ ನೋಡೋಣ. $26,000 ನಾನು ಏನು ಮಾಡ್ತೀನಿ, ನಾನು ಜಸ್ಟ್ ಒಂದು ಪ್ರೆಡಿಕ್ಟ್ ಮಾಡ್ತೀನಿ, ನಿಮ್ಗೆ ಶೋ ಅಪ್ ಮಾಡೋ ಸಲುವಾಗಿ ಇದು ಮಾಡ್ತಾ ಇದ್ದೀನಿ. ಇಲ್ಲಿ 26,350 ಬೈ ಮಾಡ್ತಾ ಇದ್ದೀನಿ. ಇಲ್ಲಿ ಮಾಡಿದ್ಮೇಲೆ ಡನ್ ಅಂತ ಕೊಟ್ಬಿಡಿ.
ಡನ್ ಅಂತ ಕೊಟ್ಮೇಲೆ ಈ ತರ ನಿಮಗೆ ಇದು ಬರುತ್ತೆ ಇಲ್ಲಿ ಏನಂದ್ರೆ ನೋಡಿ ನಾವು 26,000 ಇದು ಎಕ್ಸ್ಪೈರಿ ಡೇ ಎಷ್ಟಿದೆ 26 ಇದೆ, ಸಾರಿ 06 ಅಂದ್ರೆ ಜಾನ್ 6 ಇದೆ. ಸ್ಟ್ರೈಕ್ ಪ್ರೈಸ್ ಬಂದು ಎಷ್ಟು 26,350 ಇದೆ. ಟೈಪ್ ಯಾವ್ದನ್ನ ಬೈ ಸೈಡ್ ಮಾರ್ಕೆಟ್ ಅಪ್ ಹೋಗುತ್ತಂತ ಸಿ ಸೈಡ್ ಬೈ ಮಾಡಿದ್ನಿ. ಇದು 1 ಲಾಟ್ ಇದೆ, ಸೊ ಪ್ರೈಸ್ ಬಂದು 650 ಇದೆ. ಎಷ್ಟು ಪೇ ಮಾಡ್ತಿದ್ದಾರೆ ಅಂದ್ರೆ 650 ಇಂಟು 65 ಅಂದ್ರೆ ಎಷ್ಟಾಗುತ್ತೆ, ನೀವು ಪೇ ಮಾಡ್ತಿರೋ 4,225. ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ಕೆಳಗಡೆ ಇದೆಯಲ್ಲ, ಇದು ಗ್ರೀಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಗ್ರೀಕ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ನಿಮ್ಗೆಲ್ಲ ಈಸಿಯಾಗಿ. ಇಲ್ಲಿ ನೋಡಿ ಡೆಲ್ಟಾ ಎಷ್ಟಿದೆ, ಈ ಡೆಲ್ಟಾ 0.49. ನಿಫ್ಟಿ ಏನಾದರೂ ಅಂಡರ್ ಪಾಯಿಂಟ್ ಮೂವ್ ಆದರೆ ನಿಮ್ಗೆ ಎಷ್ಟು ಬರುತ್ತೆ, ನಿಮಗೆ 49 ರುಪೀಸ್ ಬರುತ್ತೆ. ತೀಟಾ ಎಷ್ಟಿದೆ, ಏನಾದರೂ ಮಾರ್ಕೆಟ್ ಇವತ್ತು ಡೌನ್ ಟ್ರೆಂಡ್ ಸೈಡ್ ವೇ ಮಾರ್ಕೆಟ್ ಇದ್ರೆ, ರೇಂಜ್ ಬಂಡ್ ಇದ್ರೆ, ಎಲ್ಲಿ ಮೂವ್ ಆಗಲಿಲ್ಲ ಅಂದ್ರೆ ಸೊ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ, 8 ರುಪೀಸ್ ಲಾಸ್ ಆಗುತ್ತೆ. 8 ರುಪೀಸ್ ನೀವು ಯಾವಾಗ ತಗೊಂಡಿರ್ತಾರೋ ಆವಾಗ್ಲಿಂದ 8 ರುಪೀಸ್ ಲಾಸ್ ಆಗುತ್ತೆ. ಮಾರ್ಕೆಟ್ ಮೊಮೆಂಟ್ ಆಗಿಲ್ಲ ಅಂದ್ರೆ, ಮಾರ್ಕೆಟ್ ಮೊಮೆಂಟ್ ಆದ್ರೆ ಸೊ ನಿಮ್ಗೆ ಪ್ರಾಫಿಟ್ ಅಲ್ಲಿ ಇರುತ್ತೀರ. ಟೈಮ್ ಡಿ ಕೆ ಏನಿದೆಯಲ್ಲ, ಇದು ಟೈಮ್ ಡಿ ಕೆ ಏನಿದೆಯಲ್ಲ, ಈ ಡಿ ಕೆನ 35 ಪಾಯಿಂಟ್ಸ್ ನಿಮ್ಗೆ ಲಾಸ್ ಆಗುತ್ತೆ. 35 ರುಪೀಸ್ 35 ಪಾಯಿಂಟ್ಸ್ ಲಾಸ್ ಆಗುತ್ತೆ. ಹೇಗೆ ಲಾಸ್ ಆಗುತ್ತೆ ಅಂದ್ರೆ, ನೀವು ಇವತ್ತು ಟ್ರೇಡ್ ತಗೊಂಡು ನೀವು ಇನ್ ಕೇಸ್ ಏನಾದ್ರೂ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ, ಹೋಲ್ಡ್ ಮಾಡಿದ್ರೆ, ಮಾರ್ಕೆಟ್ ನಿಮ್ ಫೇವರೇಟ್ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗ್ತಿತ್ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಸೈಡ್ ವೇ ಇಲ್ಲೇ ಫ್ಲಾಟ್ ಅಲ್ಲಿ ಓಪನ್ ಆಯ್ತು ಅಂದ್ರೆ ನಿಮ್ಗೆ ಎಷ್ಟು ಟೈಮ್ ಡಿಕೆ ಆಗುತ್ತೆ ನೆಕ್ಸ್ಟ್ ಡೇ ಅಂತಂದ್ರೆ 35 ರುಪೀಸ್, ನಿಮ್ಗೆ 35 ಪಾಯಿಂಟ್ ನಿಮಗೆ ಲಾಸ್ ಆಗುತ್ತೆ. ಮಾರ್ಕೆಟ್ ಅಪ್ ಟ್ರೆಂಡ್ ಇಲ್ಲ, ಡೌನ್ ಟ್ರೆಂಡ್ ಇಲ್ಲ ಅಂದ್ರೆ. ಇನ್ ಕೇಸ್ ಡೌನ್ ಟ್ರೆಂಡ್ ಆದ್ರೆ ಅದು ಬೇರೆ, ಅದನ್ನ ಮಾರ್ಕೆಟ್ ಅಲ್ಲಿ ಡೌನ್ ನಿಮ್ ಅಗೇನೆಸ್ಟ್ ಹೋಗ್ತಾ ಇದೆ, ಅದು ಪಾಯಿಂಟ್ಗಳು ಡೌನ್ ಲಾಸ್ ಆಗ್ತಾ ಬರುತ್ತೆ. ಇಲ್ಲಿ ಏನಂದ್ರೆ ಮಾರ್ಕೆಟ್ ಮೂವ್ ಆಗಿಲ್ಲ, ಅಪ್ಪು ಆಗಿಲ್ಲ, ಡೌನು ಆಗಿಲ್ಲ ಅಂದ್ರೆ ನಿಮ್ಗೆ 35 ಪಾಯಿಂಟ್ ನಾಳೆ ಟುಮಾರೋ, ಇವತ್ತು ಎಂಟರ್ ಆಗಿರ್ತೀರಾ, ಅದು ಹೋಲ್ಡ್ ಮಾಡಿ ನಾಳೆಗೆ ನೀವು ಏನಾದರೂ ಹೋಲ್ಡ್ ಮಾಡಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಸೊ 35 ಪಾಯಿಂಟ್ ಆಗುತ್ತೆ. ಅದು ಪ್ಲಾಟ್ ಅಲ್ಲಿ ಓಪನ್ ಆದ್ರೆ, ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಇದ್ರೆ ಅದು ಬೇರೆ ಇದಾಗುತ್ತೆ. ಗಾಮ ಏನಿದೆಯಲ್ಲ, ಗಾಮ ಎಷ್ಟಿದೆ 0.024 ಇದೆ. ಸೊ ಈ ಗಾಮ ಅಂತ ಏನಂದ್ರೆ ಇದ್ರ ಮೇಲೆ ಡೆಲ್ಟಾ ಸ್ಪೀಡ್ ಅಪ್ ಆಗುತ್ತೆ. ಇದು ವೇಗ ಇದೆಯಲ್ಲ, ವೇಗ ಏನಂದ್ರೆ ಇಂಡಿಯನ್ ವಿಕ್ಸ್ 1 ಪಾಯಿಂಟ್ ಅಪ್ ಆದ್ರೆ, ಇನ್ ಕೇಸ್ ಇಂಡಿಯನ್ ವಿಕ್ಸ್ ಏನಿದೆ, ಇಂಡಿಯನ್ ವಿಕ್ಸ್ 1 ಪಾಯಿಂಟ್ ಡೌನ್ ಬಂದ್ರೆ ನಮ್ಗೆ ಎಷ್ಟಾಗ್ತದೆ 10 ರುಪೀಸ್ 11 ರುಪೀಸ್ ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ 1 ಪಾಯಿಂಟ್ಗಿನ್ನ ಇಂಡಿಯನ್ ವಿಕ್ಸ್ ಅಪ್ ಹೋದ್ರೆ ನಮಗೆ 11 ರುಪೀಸ್ ನಮ್ಗೆ ಲಾಸ್ ಆಗುತ್ತೆ. ಸೊ ಈ ತರ ನಾವು ಒಂದು ತಿಳ್ಕೊಂಡು ನಾವು ಟ್ರೇಡ್ ಮಾಡಿದೀವಿ ಅಂತ ತಿಳ್ಕೊಳ್ಳಿ. ನಿಮ್ಗೆ ಏಕೆ ಲಾಸ್ ಆಗುತ್ತೆ, ನಾನು ಎಲ್ಲಿ ಎಂಟ್ರಿ ಆಗಿನಿ ಎಕ್ಸಿಟ್ ಆಗಿನಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ನಿಮ್ಗೆ ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಕಮೆಂಟ್ ಹಾಕಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.